ಕಾಣ್ತಿದ್ಯಲ್ಲೇ. ಕಾಜಲ್ ಹಾಕ್ಬಿಟ್ರಂತೂ ಕತೆ ಮುಗೀತು. ಏಯ್ ನೀ ಸುಮ್ಮನೆ ಇರೆ, ಈಗ ಕರೆಕ್ಟ್ ಆಗಿದೆ. ಕಾಜಲ್ ಹಾಕಿದ್ರೆ ಒಳ್ಳೆ ದವ್ವ ತರ ಕಾಣ್ತಾಳೆ. ಆಮೇಲೆ ಬಂದಿರೋ ಗಂಡು ಇವಳು ನೋಡಿ ಹೆದ್ರುಕೊಂಡು ಓಡೋಗ್ಬಿಟ್ಟಾನಷ್ಟೇ. ಈಗ ನಾನು ಸರಿಯಾಗಿ ಮಾಡಿದ್ದೀನಿ, ನೀನು ಸುಮ್ಮನೆ ಬಳೆ ಹಾಕೋ. ಹೋಗಿ ರೆಡಿಯಾಗಿ, ನಿಮ್ಮ ಅಕ್ಕ ನಾನು ರೆಡಿ ಮಾಡ್ತೀನಿ. ಅಕ್ಕ ರೆಡಿಯಾಗಿ ಆಯ್ತಮ್ಮ, ನಾವಿನ್ನೇನಕ್ಕೆ ರೆಡಿ ಆಗೋದು? ಓ, ನಂಗೂ ಯಾರಾದ್ರೂ ಗನ್ನಡಕ್ಕೆ ಬರ್ತಿದಾರಾ? ಅಯ್ಯೋ ತರ್ಲೆ, ಇನ್ನೂ ಓದೇ ಮುಗ್ದಿಲ್ಲ, ಮದ್ವೆ ಕನ್ಸು ಕಾಣ್ತಿದ್ದಾಳೆ. ನೀವು ಈ ತರ ಬೋರ್ಡ್ ಬಡಾಗಿದ್ರೆ ಬಂದವ್ರು ಇವ್ರ ಹತ್ರ ಏನು ಗತಿ ಇಲ್ಲ ಅನ್ಕೋತಾರೆ. ಅಮ್ಮ, ಹೊಸ ಬಟ್ಟೆ ಯಾವುದೂ ಇಲ್ಲ. ಅಯ್ಯೋ, ಸಾರ್ಥಕ್ ಮದ್ವೆಗೆ ಹಾಕೊಂಡಿದ್ದಿಲ್ವೇನೆ, ಅದನ್ನೇ ಹಾಕು. ಅವ್ರೇನು ಬಂದಿದ್ರು ಅದನ್ನ ನೋಡಕ್ಕೆ. ಆಹಾ, ಇಂಥ ಕ್ರಿಮಿನಲ್ ಐಡಿಯಾ ಅದೆಷ್ಟು ಚೆನ್ನಾಗಿ ಒಳಿಯುತ್ತಪ್ಪ ನಿನಗೆ. ಬಾ ಅಂಜು, ನಿಂಗೆ ಸಖತ್ತಾಗಿರೋ ಹೇರ್ ಸ್ಟೈಲ್ ಹಾಕ್ತೀನಿ. ನಾನು ಹೊಸ ಥರ ಕುಚ್ಕಟ್ಟೋದು ಕಲ್ತಿದ್ದೀನಿ, ಅದನ್ನೇ ಟ್ರೈ ಮಾಡ್ತೀನಿ. ಎಲ್ಲರ ಮನೆಯಲ್ಲೂ ಹೆಣ್ಣೋಡೋ ಶಾಸ್ತ್ರದಲ್ಲಿ ಉಪ್ಪಿಟ್ಟು, ಕೇಸರಿ ಬಾತು, ಒಂದು ಕಾಫಿ ಕೊಟ್ಟು ಮುಗಿಸ್ಬಿಡ್ತಾರೆ. ಆದರೆ ನಾನು ಹಾಗಲ್ಲ, ಪುಳಿಯೋಗರೆ ಮಾಡಿದ್ದೀನಿ. ನೀನೇ ಯಾವಾಗಲೂ ಹೇಳ್ತಾ ಇರ್ತೀಯಲ್ಲ, ಅಮ್ಮ ನೀನು ಪುಳಿಯೋಗರೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಜೊತೆಗೆ ಸಿಹಿ ಪೊಂಗಲ್ಲೂ ಮಾಡಿದ್ದೀನಿ. ಇನ್ನೂ ಅವ್ರಿಗೆ ಕೊಡಬೇಕು ಅಂತ ಮಾಡಿಟ್ಟಿರೋ ಚಕ್ಲಿ, ಸ್ವೀಟು ಎಲ್ಲ ಒಂದು ತಟ್ಟೆಗೆ ಹಾಕಿಟ್ಬಿಡ್ತೀನಿ. ಅವ್ರು ಅನ್ಕೋತಾರೆ ಎಷ್ಟು ಚೆನ್ನಾಗಿ ತಯಾರಿ ಮಾಡಿದಾರಲ್ವಾ ಅಂತ. ಆಗಿಂದ ನಾನು ಒಬ್ಬಳೇ ಮಾತಾಡ್ತಾ ಇದ್ದೀನಿ, ನೀನು ಸುಮ್ಮನೆ ಕೂತಿದ್ಯಾ? ಆರ್ತಿ, ಹುಡುಗನ ಕಡೆಯವ್ರು ಬರೋದಿನ ಯಾಕೆ ಹೀಗಿದ್ಯಾ? ಮೈ ಹುಷಾರಿಲ್ವಾ? ಅಮ್ಮ, ಅದು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ನನಗೆ ಗೊತ್ತು ಕಣೆ. ನಾನು ಎಷ್ಟೇ ನಿನ್ನ ಹತ್ರ ಮದುವೆ ಅಂತ ಖುಷಿಯಾಗಿ ಮಾತಾಡಿದ್ರು ನಿನಗೆ ಈ ಮನೆ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು ಕಣೆ. ಅದಕ್ಕೆ ಇವತ್ತು ನಿನ್ನ ಮುಖದಲ್ಲಿ ಖುಷಿ ಬದಲಾಗಿ ಆತಂಕ ಕಾಣ್ತಾ ಇದೆ. ಇದು ಸಹಜ ಕಣೆ. ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ಈ ದಿನ ಬಂದೇ ಬರುತ್ತೆ ಆರ್ತಿ. ಹಾಗಂತ ನೀನು ಆತಂಕ ಪಡೋದೇನು ಬೇಕಿಲ್ಲ. ಗೌತಮ್ ಮನೆ ಏನು ದೂರ ಇದೆಯಾ? ಹಬ್ಬಬ್ಬ ಅಂದರೆ ಒಂದು 5 ಕಿಲೋಮೀಟ್ರು. ನಿನಗೆ ಬೇಜಾರಾದಾಗೆಲ್ಲ ಬಂದು ಹೋಗ್ಬೋದಪ್ಪ. ನಿನಗೆ ಬೇಜಾರಾದಾಗ ಒಂದು ಫೋನ್ ಮಾಡು, ನಾನೇ ಅಮ್ಮು ಹತ್ರ ಗಾಡಿ ಕೊಟ್ಟು ಕಳಿಸ್ತೀನಿ. ನೀನು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಈ ಸಂಬಂಧ ಏನಾದರೂ ಕೂಡಿ ಬಂದರೆ ಆ ಚಾಮುಂಡಿ ತಾಯಿಗೆ ಕುಂಕುಮಾರ್ಚನೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೋ, ಆಯ್ತಾ? ಅಕ್ಕ ಬಂದ್ಲು ಅನ್ಸುತ್ತೆ, ನಾನು ಹೋಗಿ ನೋಡ್ತೀನಿ. ನೀನು ಬೇಗ ರೆಡಿಯಾಗಿ ಬಂದ್ಬಿಡು, ಬೇಗ ಬಾಯ್ತಾ? ಹಲೋ ಹಲೋ, ಮೇ ಐ ಹೆಲ್ಪ್ ಯು? ನಾನು ಇಲ್ಲಿಗೆ ಇಂಟರ್ವ್ಯೂಗೆ ಬಂದಿದ್ದೀನಿ. ಇಲ್ಲ,
ಯಾಕ್ರಿ ನಿಮ್ಮ ಆಫೀಸಲ್ಲಿ ಯಾರು ಒಳ್ಳೆ ಮನುಷ್ಯರು ಕೆಲಸ ಮಾಡಲ್ವಾ? ಸೆಕ್ಯೂರಿಟಿ ಅನ್ನೋದೇ ಪ್ರಶ್ನೆ ಕೇಳ್ತಾನೆ, ನಾವೇನು ಇಲ್ಲಿ ಅಡ್ರೆಸ್ ತಪ್ಪ ಬಂದಿಲ್ಲ. ಸಾರ್ಥಕ್ ಸರಿ ನನ್ನನ್ನು ಇಲ್ಲಿ ಕರ್ಸಿರೋದು. ಸೆಕ್ಯೂರಿಟಿಗೆ ಕಾಲ್ ಮಾಡಿ ಮಾತಾಡಿದೆ, ಇಲ್ಲಿ ನಿಮಗೂ ಕಾಲ್ ಮಾಡಿ ಕೊಡ್ತೀನಿ. ಬಾಸ್ ಹುಡುಗಿನ ಆಫೀಸಲ್ಲಿ ನೋಡಿ ಏನಂತಾರೋ. ಹಲೋ ಅಣ್ಣ, ರಿಸೆಪ್ಷನಲ್ಲೂ ಸೇಮ್ ಪ್ರಾಬ್ಲಮ್ಮು. ಇವತ್ತು ಇಂಟರ್ವ್ಯೂ ಇರೋದು ನಿಜ ತಾನೇ? ತಗೊಳ್ರಿ. ಹಲೋ ಸರ್. ಸರಿ ಸರ್, ಕಳಿಸ್ತೀನಿ. ಗೊತ್ತಾಯ್ತಾ, ನಾವಿಲ್ಲಿಗೆ ಬಂದಿರೋದು. ಇಂಟರ್ವ್ಯೂ ಬಂದಿರೋ ಅಷ್ಟು ಕ್ಯಾಂಡಿಡೇಟ್ಸ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ. ಫೈನಲ್ ಇಂಟರ್ವ್ಯೂ ನಾನೇ ತೊಗೊತೀನಿ. ಫಿನಿಶ್ your entire process and let me know. ಇದೇನ್ ಬಾಯ್ಸ್ ಹಾಸ್ಟೆಲ್ಲ, ಬರೀ ಗಂಡಸ್ರೇ ಇದ್ದಾರಲ್ಲ. ಏನ್ ಗುರು ಇದು? ಅಮಾವಾಸ್ಯೆ ದಿನ ಚಂದ್ರ ಬಂದಂಗಿದೆ. ನನ್ನ ಕಣ್ ಸರಿ ಇಲ್ಲ ಅಂತ ಗ್ಲಾಸ್ ಹಾಕಿದ್ದೀನಿ. ಇವತ್ತು ಈ ಗ್ಲಾಸ್ನು ನಂಬಕ್ಕಾಗ್ತಿಲ್ಲ. ಇವತ್ತು ಒಳ್ಳೆ ಎಂಟರ್ಟೈನ್ಮೆಂಟು, ಬನ್ನಿ. ಇವ್ರು ಯಾರು ಹುಡುಗಿರ್ನ ನೋಡೇ ಇಲ್ವಾ? ಹೌದು, ಯಾಕೆ ಆಫೀಸಲ್ಲಿ ಒಬ್ರು ಲೇಡೀಸ್ ಇಲ್ಲ? ಇವರೆಲ್ಲ ಯಾಕೆ ನನ್ನ ಏಲಿಯನ್ ಥರ ನೋಡ್ತಿದ್ದಾರೆ? ಈವಮ್ಮನ ಇವತ್ತು ಆಫೀಸು ಅಲ್ಲೋಲ ಕಲ್ಲೋಲ ಆಗಿ ಪ್ರಳಯ ಆಗೋದು ಗ್ಯಾರಂಟಿ.